ವಿಜಯನಗರ ಜಿಲ್ಲೆ ವಿಶ್ವವಿಖ್ಯಾತ ಹಂಪಿ ಉತ್ಸವನ ಫೆಬ್ರವರಿ 13, 14 ಮತ್ತು 15ರಂದು 2026ರ 3 ದಿನಗಳ ಕಾಲ ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್, ಸಂಸದ ತುಕಾರಾಂ, ಶಾಸಕರಾದ ಕಂಪ್ಲಿ ಗಣೇಶ್, ನಾರಾ ಭರತ್ ರೆಡ್ಡಿ, ಲತಾ ಮಲ್ಲಿಕಾರ್ಜುನ್ ಸಾಥ್, ಡಿಸಿ ಕವಿತಾ ಮನ್ನಿಕೆರೆ, ಎಸ್ಪಿ ಜಾನ್ವಿ, ಸಿಒ ನೊಂಗ್ಜಾಲ್ ಅಕ್ರಮ್ ಶಾ ಸೇರಿದಂತೆ ಅಧಿಕಾರಿಗಳು ಸಾಥ್ ನೀಡಿದ್ದಾರೆ. ಇನ್ನು ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಅಮರಾವತಿ ಐಬಿಯಲ್ಲಿ ಬಿಡುಗಡೆ ಮಾಡಿದಂಥ ಸಚಿವ ಸಂಸದರು ಇವರಾಗಿದ್ದಾರೆ. ಫೆಬ್ರವರಿ 13, 14, 15 ಹಂಪಿ ಉತ್ಸವನ ಆಚರಿಸ್ತಾ ಇದ್ದೀವಿ. ಹಾಗಾಗಿ ಅದು ಲೋಗೋನ ರಿಲೀಸ್ ಮಾಡೋಕ್ಕೆ ಇವತ್ತು ಲೋಗೋವನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಉದ್ಘಾಟನೆ ಮಾನ್ಯ ಮುಖ್ಯಮಂತ್ರಿಗಳು 13ನೇ ತಾರೀಕು ಸಂಜೆ ಹಂಪಿ ಉತ್ಸವದ ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ. ಅದೇ ಪ್ರತಿ ವರ್ಷ ನಡೆದಂಗೆ ನಾನು ಇದು 3ನೇ ವರ್ಷ, ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ನಾನು 3ನೇ ವರ್ಷ ಹಂಪಿ ಉತ್ಸವ ಮಾಡ್ತಾ ಇರೋದು. ಮೊದಲನೇ ವರ್ಷ ಹೆಂಗಿತ್ತು ತಮ್ಗೆ ಗೊತ್ತಿದೆ, 2ನೇ ವರ್ಷ ಹೇಗಾಯಿತು ಗೊತ್ತಿದೆ. ಅದಕ್ಕಿಂತ ಈ ಬಾರಿ ಅದ್ದೂರಿಯಾಗಿ ಮಾಡಬೇಕಂತ ನಾವು ಚಿಂತನೆ ಮಾಡ್ಕೊಂಡಿದ್ದೀವಿ. ವರ್ಷ ಅದ್ದೂರಿಯಾಗಿ ಆಚರಿಸ್ಕೊಂಡು ಬರ್ತಾಯಿದ್ದೀವಿ. ಗಣೇಶನದಲ್ಲಿ ಅವ್ರಿಗೆ ಆರೋಗ್ಯ ಸರಿಗಿಲ್ಲ. ಹೋದ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಫ್ಲೈಟು ಬುಕ್ ಮಾಡಿದರು, ಬರಬೇಕಂತ ಇದು ಮಾಡಿದರು. ಕೊನೆ ಮೂಮೆಂಟಲ್ಲಿ ಅವ್ರ ಆರೋಗ್ಯ ಕಾಲು ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು. ಆ ಟೈಮಲ್ಲಿ ಆ ಹಿನ್ನೆಲೆ ಬಂದಿಲ್ಲ. ಈ ಬಾರಿ ಅವ್ರ ಡೇಟೇ ತೊಗೊಂಡು ಮಾನ್ಯ ಮುಖ್ಯಮಂತ್ರಿನೇ 13ನೇ ತಾರೀಕು ಮಾಡಿ ಅಂತ ಅವ್ರ ಸೂಚನೆ ಮೇಲೆ ಈ ಬಾರಿ 13ನೇ ತಾರೀಕಿಗೆ ಹಂಪಿ ಉತ್ಸವ ಇಲ್ಲ, ಈ ಬಾರಿ ಮಾಡ್ತೀವಿ ಅಂಥದ್ದು ಯಾವುದಕ್ಕೂ ಇದು ಮಾಡಲ್ಲ, ಎಲ್ಲರಿಗೂ ಅವಕಾಶ ಮಾಡಿಕೊಡ್ತೀವಿ. ಅಲ್ಲೋಗ್ಬಿಡ ನಡಿ, ಅಲ್ಲಿ ಮಾತಾಡುವ. ಇಲ್ಲ, ಅದು ಹೇಳ್ತಾ ಅಲ್ವಾ, ನವಂಬರಲ್ಲಿ ಒಂದು ಡೇಟ್ ನಿಗದಿ ಮಾಡಬೇಕು. ಅದು ಆ್ಯಕ್ಚುಲಿ ನವಂಬರಲ್ಲೇ ಮಾಡಬೇಕು. ಅದು ಹಾಂ, ಅದಕ್ಕೆ ಇದನ್ನು ಮಾಡಬೇಕಂತ ಇದ್ದೀವಿ. ಬರೋ ವರ್ಷದಲ್ಲಿ ಈ ವರ್ಷ ಮಾಡಿಬಿಡುವ. ಬರೋ ವರ್ಷದಿಂದನೇ ಒಂದು ಡೇಟ್ ನಿಗದಿ ಮಾಡಿ, ಮುಂಚೆ MP ಪ್ರಕಾಶ್ ಸಾಹೇಬರು ಯಾವ ಡೇಟಿಗೆ ಮಾಡ್ತಾಯಿದ್ರು ಆ ಡೇಟಿಗೆ ಮಾಡಬೇಕಂತ ನಾವು ಚಿಂತನೆ ಮಾಡ್ತಾಯಿದ್ವಿ. ಮಾಡಿಸ್ಬಿಡುವ. ಮೈಸೂರು ದಸರಾಗೆ ಬಜೆಟ್ ಅಲ್ಲಿ ಅಮೌಂಟ್ ಇಡ್ತೀರಿ ಸರ್, ಹಂಪಿ ಉತ್ಸವಕ್ಕೆ ಬಜೆಟ್ ಇಡಲ್ಲ. ಜಿಲ್ಲಾಡಳಿತ ಇಲ್ಲ, ಎಲ್ಲದಕ್ಕೂ ನೋಡಿ, ಹೋದ ವರ್ಷನೂ 14 ಕೋಟಿ ಕೊಟ್ಟಿದ್ದಾರೆ. ಈ ವರ್ಷನೂ ನಾವು 22 ಕೋಟಿ ಪ್ರಪೋಸಲನ್ನು ಕೊಟ್ಟಿದ್ದೀವಿ. ಈ ವರ್ಷನೂ ಪ್ರಪೋಸಲ್, ಹೋದ ವರ್ಷ ಅದಕ್ಕಿಂತ ಮುಂಚೆ ವರ್ಷನೂ 14 ಕೋಟಿ ಕೊಟ್ಟಿದ್ದರು. ಮೊನ್ನೆ ವರ್ಷನೂ 14 ಕೋಟಿ ಕೊಟ್ಟರು, ನಾವು 14 ಕೋಟಿ ಕೊಟ್ಟಿದ್ದಾರೆ. ಈ ಬಾರಿನೂ 22 ಕೋಟಿ ಪ್ರಪೋಸಲನ್ನು ಕೊಟ್ಟಿದ್ದೀವಿ. ಈಗ ನೋಡು, ಅದೇನ ತೀರ್ಮಾನ ಮಾಡಲಿಲ್ಲ, ಕೂತ್ಕೊಂಡು ಈಗ ಮೀಟಿಂಗ್ ಮಾಡ್ತಾಯಿದ್ವಿ. ಇದಾದಮೇಲೆ ತಮ್ಮ ಪ್ರೆಸ್ ಮೀಟ್ ಆದಮೇಲೆ ಕೂತ್ಕೊಂಡು ಅದಕ್ಕಂತ ನಾಳೆ ಬೆಳಗ್ಗೆ ಮೀಟಿಂಗನ್ನು ಹಮ್ಮಿಕೊಂಡಿದ್ದೀವಿ. ನಾಳೆ ಬೆಳಗ್ಗೆ MP ಅವರು, ನಾವು, ಶಾಸಕರು, ದೇವಪ್ಪ ಅವರು, ತುಕಾರಾಂ ಸಾರು, ಶ್ರೀನಿವಾಸ್ ಬರ್ತಾವ್ರೆ, ಲತಾಕ ಇಲ್ಲೇ ಬಂದವರೆ, ಎಲ್ಲರೂ ನಾಳೆ ಬೆಳಗ್ಗೆ ಕೂತ್ಕೊಂಡು 11 ಗಂಟೆಗೆ ಮೀಟಿಂಗನ್ನು ಹಮ್ಮಿಕೊಂಡಿದ್ದೀವಿ. ಯಾರು ಕಳಿಸ್ಬೇಕು, ಏನು ಮಾಡಬೇಕಂತ ತೀರ್ಮಾನ ಮಾಡಿ. ಹೌದು ಶಿವರಾತ್ರಿ ಇಲ್ಲ, ಏನಿಲ್ಲ, ಹಂಪಿನೇ ಬೇರೆ, ಆ ಜಾತ್ರೆನೇ ಬೇರೆ. ಇದೇನಾಗಿದೆ, ಹಂಪಿ ಉತ್ಸವ ಏನಕ್ಕೆ ಮಾಡಿದ್ವಿ ಅಂದರೆ, ನಾವು ಇದು ತಮಗೆಲ್ಲ ಗೊತ್ತಿದ್ದಂಗೆ ಪ್ರತಿ ವರ್ಷ MP ಪ್ರಕಾಶ್ ಇರುವಾಗ ನವಂಬರಲ್ಲಿ ಹಂಪಿ ಉತ್ಸವ ಮಾಡ್ತಾಯಿದ್ದಿದ್ದು. ಏನಕ್ಕೆ ನಮ್ಮ ಬಜೆಟ್ ಸೆಷನ್ ಇದೆ ಈ ಬಾರಿ. ಆ ಹಿನ್ನೆಲೆಯಲ್ಲಿ 13ನೇ ತಾರೀಕು ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ಈಗ ನಾವು ಫೆಬ್ರವರಿ ಚೇಂಜ್ ಮಾಡೋಕ್ಕಾಗಲ್ಲ, ಫೆಬ್ರವರಿಯಲ್ಲೇ ಮಾಡಬೇಕು ನಾವು. ಏನಕ್ಕೆ ಮುಂಚೆ MP ಪ್ರಕಾಶ್ ಇರುವಾಗ 13